ಕಾಂಗ್ರೆಸ್ ಕುರ್ಚಿ ಕದನ ಇತ್ಯರ್ಥಕ್ಕೆ ಸಿದ್ಧವಾಗಿದೆಯಾ ಫಾರ್ಮುಲಾ? ಕೇರಳ ಸರ್ಕಾರ ರಚನೆ ಮುಗಿತಾ ಇದ್ದಂತೆ ಹೈಕಮಾಂಡ್ ಫಾರ್ಮುಲಾ ತಯಾರಾಗಿದೆ ಅಂತ ಇದ್ದಾರೆ. ತ್ರಿಮೂರ್ತಿಗಳ ಸಭೆಯಲ್ಲಿ ಸೂತ್ರ ರೆಡಿ ಆಗಿದೆಯಂತೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ರಿಂದ ಸೀಕ್ರೆಟ್ ಪ್ಲಾನ್ ಆಗಿದೆ ಅಂತ ಇದ್ದಾರೆ. ಅದನ್ನ ನಾಳೆ ಸಿಎಂ ಹಾಗೂ ಡಿಸಿಎಂಗೆ ಸಂದೇಶ ರವಾನೆ ಮಾಡ್ತಾರೆ. ಒಂದು ಮಾಹಿತಿಯ ಪ್ರಕಾರ ಈಗ 2 ದಿನಗಳ ಹಿಂದೆ 3 ಜನ ಸೇರಿ ಏನು ಒಂದು ಸಭೆಯನ್ನ ಮಾಡಿದಾರೋ ಆ ಸಭೆಯಲ್ಲಿ ಕರ್ನಾಟಕ ಕಾಂಗ್ರೆಸ್ನ ಮುಂದಿನ ಭವಿಷ್ಯ ಏನು ಅದನ್ನ ತೀರ್ಮಾನ ಮಾಡಿಬಿಟ್ಟಿದ್ದಾರೆ. ನಾಳೆ ಅದನ್ನ ಇಬ್ಬರಿಗೂ ಹೇಳ್ತಾರೆ. ಹೇಳಿದ ನಂತರ ಮುಂದಿನ ಪ್ರಕ್ರಿಯೆಗಳು ಬೇರೆ. ಹಾಗೆ ಹೇಳ್ತಾ ಇದ್ದಾರೆ. ಈಗಾಗಲೇ ಸಂಧಾನ ಸೂತ್ರ ರೆಡಿ ಇದೆ ಅಂತ. ಅಂದರೆ ಸಿದ್ದರಾಮಯ್ಯನವರೇ ಮುಂದುವರಿತಾರಾ ಅಥವಾ ಡಿ ಕೆ ಶಿವಕುಮಾರ್ ರಾಜ್ಯದ ನೂತನ ಮುಖ್ಯಮಂತ್ರಿ ಆಗ್ತಾರಾ? ಇದು ನಾಳೆ ಇಬ್ಬರಿಗೂ ಕನ್ಫರ್ಮ್ ಆಗಿಬಿಡುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ 2 ದಿನಗಳ ಹಿಂದೆ 3 ಜನ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್ ಅವರ ಸಭೆ ಏನೆಲ್ಲ ಯಾವ ಆಯಾಮದಲ್ಲಿ ಚರ್ಚೆ ನಡೆದಿದೆ ಮತ್ತು ಏನೆಲ್ಲ ನಿರ್ಧಾರಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು. ಅರವಿಂದ್, ನೋಡಿ, ಕಳೆದ 2 ದಿನಗಳ ಹಿಂದೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಮತ್ತೆ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೆ.ಸಿ. ವೇಣುಗೋಪಾಲ್ ಇವರ ಮೂವರ ನಡುವೆ ಒಂದು ಮಹತ್ವದ ಸಭೆ ಆಗಿರುವಂಥದ್ದು. ಕರ್ನಾಟಕದ ವಿಚಾರಗಳಿಗೆ, ಬೆಳವಣಿಗೆಗಳಿಗೆ ಸಂಬಂಧಪಟ್ಟಂತೆ ಒಂದು ಮೀಟಿಂಗ್ ಅನ್ನ ಮಾಡಿ ಏನು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅನ್ನುವಂಥದ್ದನ್ನ ಅಂತಿಮವಾಗಿ ನಿರ್ಧಾರವನ್ನ ಮಾಡಿಕೊಂಡು ಆ ನಿರ್ಧಾರವನ್ನ ತಿಳಿಸ್ಲಿಕ್ಕೆ ಈಗ ಹೈಕಮಾಂಡ್ ಈ ರಾಜ್ಯ ನಾಯಕರಿಗೆ ಬುಲಾವನ್ನ ಕೊಟ್ಟಿರುವಂಥದ್ದು. ನೋಡಿ, ಇಷ್ಟು ದಿನಗಳ ಕಾಲ ನಾಯಕತ್ವ ಬದಲಾವಣೆ, ಅದಕ್ಕೆ ಪೂರಕವಾದಂಥ ವಿಚಾರಗಳ ಚರ್ಚೆಗಳು ನಡೀತಾ ಇತ್ತು. ಬಂದವರೆಲ್ಲ ತಮ್ಮ ಅಭಿಪ್ರಾಯಗಳನ್ನ ಹೇಳಿ ಹೋಗ್ತಾ ಇದ್ರು. ಡಿ.ಸಿ.ಎಂ ಬಂದಾಗ ಅವ್ರದ್ದು ತಮ್ಮದೇ ಆದಂಥ ಅಭಿಪ್ರಾಯಗಳನ್ನ ಹೇಳ್ತಿದ್ರು, ಲಾಭ ನಷ್ಟದ ಲೆಕ್ಕಾಚಾರಗಳನ್ನ ಹೇಳಿ ಹೋಗ್ತಿದ್ರು. ಸಿದ್ದರಾಮಯ್ಯ ಅವರು ಬಂದಾಗಲೂ ಕೂಡ ತಮ್ಮದೇ ಆದಂಥ ಲೆಕ್ಕಾಚಾರಗಳನ್ನ ಇಟ್ಟು ಹೋಗ್ತಾ ಇದ್ರು. ಇನ್ನು ಕೆಲವು ಹಿರಿಯ ಸಚಿವರು, ಶಾಸಕರು ಬಂದಂಥ ಸಂದರ್ಭದಲ್ಲೂ ಕೂಡ ಅವರು ತಮ್ಮದೇ ಆದಂತಹ ಆಯಾಮದಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ, ಆದ್ರೆ ಏನು, ಆಗದೆ ಇದ್ರೆ ಏನು, ಹೀಗೆ 10 ವಿಚಾರಗಳ ಬಗ್ಗೆ ಸುದೀರ್ಘವಾಗಿ ತಮ್ಮದೇ ಆದಂಥ ಇನ್ಪುಟ್ಸ್ ಅನ್ನ ಕೊಟ್ಟಿದ್ದಾರೆ. ಇದಲ್ಲದೆ ಹೈಕಮಾಂಡ್ ಕೂಡ ತನ್ನದೇ ಆದಂತ ಒಂದಷ್ಟು ಮಾಹಿತಿಗಳನ್ನ ಕೂಡ ತರಿಸಿಕೊಳ್ಳುವಂತ ಕೆಲಸವನ್ನ ಮಾಡಿದೆ. ಅದು ಉಸ್ತುವಾರಿ ರಣದೀಪ್ ಸುರ್ಜೇವಾಲಾ ಅವರಿಂದ ಹಿಡಿದು ಬೇರೆ ಬೇರೆ ಮೂಲಗಳಿಂದಲೂ ಕೂಡ ತನ್ನದೇ ಆದಂತ ಒಂದು ರಿಪೋರ್ಟ್ ಅನ್ನ ಕೂಡ ತಯಾರು ಮಾಡ್ಕೊಂಡಿರುವಂತದ್ದು. ಸೊ ಈ ಎಲ್ಲ ಮಾಹಿತಿಗಳನ್ನ ಆಧರಿಸಿ ಒಂದು ತಾರ್ಕಿಕ ನಿಲುವಿಗೆ ಬಂದಿದೆ. ಆ ನಿಲುವು ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಲಿಕ್ಕೆ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರನ್ನ ಕರೆದಂತೆ ಕಾಣಿಸ್ತಾ ಇರುವಂತದ್ದು. ಈ ಬಾರಿ ಯಾವುದೇ ಅಭಿಪ್ರಾಯಗಳ ಸಂಗ್ರಹಣೆ ಇಲ್ಲ, ಬದಲಾಗಿ ಹೈಕಮಾಂಡ್ ಏನು ನಿರ್ಧಾರವನ್ನ ತೆಗೆಯಲಿಕ್ಕೆ ಹೊರಟಿದೆ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸುವಂತಹ ಸಾಧ್ಯತೆಗಳು ಬಹಳ ದಟ್ಟವಾಗಿದೆ. ಆದ್ರೆ ಹೈಕಮಾಂಡ್ ಏನ್ ನಿರ್ಧಾರ ತೆಗೆದುಕೊಂಡಿದೆ, ಅದನ್ನ ಯಾವ ನಿರ್ಧಾರಕ್ಕೆ ಬರಲಾಗಿದೆ ಅನ್ನುವಂಥದ್ರ ಬಗ್ಗೆ ಇನ್ನೂ ಕೂಡ ಮಾಹಿತಿಗಳು ಬಿಡುಗಡೆ ಆಗಿಲ್ಲ. ಅದನ್ನ ಗೌಪ್ಯವಾಗಿ ಇಡುವಂತ ಕೆಲಸವನ್ನ ಮಾಡಿರುವಂತದ್ದು. ನಾಳೆ ಸಿಎಂ ಮತ್ತೆ ಡಿಸಿಎಂ ಬಂದಾಗ ಹೈಕಮಾಂಡ್ ತೆಗೆದುಕೊಂಡಂತ ನಿರ್ಧಾರ ಏನು ಅನ್ನುವಂಥದ್ದನ್ನ ಸ್ಪಷ್ಟಪಡಿಸ್ತಾರೆ. ಅದರಂತೆ ಎಲ್ಲರೂ ಕೂಡ ನಡ್ಕೊಳ್ಬೇಕು ಅನ್ನುವಂಥ ಸೂಚನೆಯನ್ನು ಕೂಡ ಕೊಡುವಂತ ಸಾಧ್ಯತೆಗಳಿದ್ದಾವೆ. ಅರವಿಂದ್, ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ನಿಮ್ಮ ಜೊತೆ ಮತ್ತೆ ಮಾತನಾಡ್ತೀನಿ. ಸೊ ಅದೇ ಈ ಸಾಧ್ಯತೆ ಏನೇನು ಅನ್ನೋದ್ರ ಬಗ್ಗೆ ನಿಮಗೆ ನಾವು ಮಾಹಿತಿ ಕೊಡ್ತಾ ಇದ್ದೀವಿ. ಏನೇನು ಆಗಬಹುದು ನಾಳೆ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ.